ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಜನವರಿ 23ನೇ ತಾರೀಕು ತಾಂಡವಪುರ ಗ್ರಾಮದಲ್ಲಿ ಸ್ಥಳೀಯ ಶಾಸಕರು ಮತ್ತು ರೈತ ಮುಖಂಡರ ಮುಖಾಮುಖಿ ಚರ್ಚೆಯಾಗಿತ್ತು. ಆ ಸಂದರ್ಭದಲ್ಲಿ ಅಹಲ್ಯ ಕೆರೆಗೆ ಸಂಬಂಧಪಟ್ಟಂತೆ ಸಮಗ್ರ ಅಭಿವೃದ್ಧಿಗಾಗಿ ಹಣವನ್ನು ಕೊಡಬೇಕು ಅಂತ ಕೇಳಲಾಗಿ 2 ಕೋಟಿ ರೂಪಾಯಿ ಅನುದಾನ ಬಂದಿರೋಂಥದ್ದು. ಒಂದು ನಮ್ಮ ಅಹಲ್ಯ ಬೀರಪ್ಪನ ದೇವಸ್ಥಾನದ ಪಕ್ಕದ ಕೆರೆ ಕೋಡಿ ಬರೋಂಥ ಜಾಗಕ್ಕೆ 1 ಕೋಟಿ ರೂಪಾಯಿ ಹಳ್ಳಕ್ಕೆ, ಮತ್ತು ಇನ್ನೊಂದು ನಮ್ಮ ಒಡೆಯನ್ ಕೆರೆ, ನಮ್ಮ ಅಹಲ್ಯ ಗ್ರಾಮದ ಜೀವ ಕೆರೆ. ಇದು ಭಾಳ ದೊಡ್ಡ ಕೆರೆ, ವಿಶಾಲವಾಗಿರೋಂಥದ್ದು, ವರ್ಷ ಪೂರ್ತಿ ನೀರು ತುಂಬಿರೋಂಥದ್ದು. ಈ ಕೆರೆಯ ತಡೆಗೋಡೆಗೆ 1 ಕೋಟಿ ರೂಪಾಯಿ ಬಿಡುಗಡೆ ಆಗಿರೋಂಥದ್ದು. ಮತ್ತು ಇಲ್ಲಿಂದ ನೀರು ಸರಾಗವಾಗಿ ಹರಿದು ಹೋಗೋಕ್ಕೆ ಅದನ್ನು ಕಾಂಕ್ರೀಟ್ ಹಾಕಿ ಕೋಡಿ ಹರಿದು ಹೋಗೋಕ್ಕೆ ಭಾಳ ವ್ಯವಸ್ಥಿತವಾಗಿ ವೈಜ್ಞಾನಿಕವಾಗಿ ಕೆಲಸ ಮಾಡಬೇಕು ಅಂಥೇಳಿ 2 ಕೋಟಿ ರೂಪಾಯಿ ಬಿಡುಗಡೆ ಆಗಿರೋಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಅಹಲ್ಯ ಗ್ರಾಮದ ರೈತ ಬಂಧುಗಳು ಕೆಲವೊಂದು ಜಾಗದಲ್ಲಿ ಕಳಪೆ ಆಯ್ತಿರೋದ್ರ ಬಗ್ಗೆ ನಮಗೆ ಮಾಹಿತಿ ಕೊಟ್ಟ ಮೇರೆಗೆ ಇವತ್ತು ಆ ಸ್ಥಳಕ್ಕೆ ಇಲ್ಲಿನ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಮತ್ತು ರೈತ ಮುಖಂಡರು ಮತ್ತು ಅಹಲ್ಯ ಗ್ರಾಮದ ಎಲ್ಲ ರೈತರು ಈ ಒಂದು ಸ್ಥಳಕ್ಕೆ ಬಂದಿದ್ದೀವಿ. ಇನ್ನೂ ಈ ವರ್ಕ್ಗಳು ಇನ್ನೂ 2 ಕಂಪ್ಲೀಟ್ ಆಗಿಲ್ಲ, ಇನ್ನೂ ಕೂಡ ಪ್ರಗತಿಯಲ್ಲಿದೆ. ರೈತರಿಗೆ ಉಪಯೋಗ ಆಗೋಂತಹ ಸಾಕಷ್ಟು ಕೆಲಸಗಳನ್ನ ಇವರು ಕೈ ಬಿಟ್ಟಿರೋದ್ರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದೀವಿ. ಅದನ್ನು ಕೂಡ ಈಗ ಸೇರಿಸ್ಕೊಂಡು ಕೆಲಸ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ತೀವಿ ಅನ್ನೋ ಒಂದು ಭರವಸೆನ ನೀಡಿದ್ದಾರೆ. ನಾವು ಭಾಳ ಸ್ಪಷ್ಟವಾಗಿ ಹೇಳ್ತೀವಿ, ನಾವು ಅವ್ರು ಕೂಡ ಲೆಟ್ರಲ್ಲಿ ಹೇಳಿದ್ದೆವು, ಪ್ರಜಾಪ್ರಭುತ್ವ ದೇಶ, ಪ್ರಜೆಗಳೇ ಪ್ರಭುಗಳು. ಇಲ್ಲಿ ಬಳಕೆ ಆಯ್ತಾ ಇರೋದು ಸಾರ್ವಜನಿಕ ಹಣ. ಸಾರ್ವಜನಿಕ ಹಣವನ್ನು ಯಾವುದೇ ಕಾರಣಕ್ಕೂ 1 ರೂಪಾಯಿ ಪೋಲಾಗಿ ಬಿಡಲ್ಲ. ನಮ್ಮ ಸಾರ್ವಜನಿಕ ಹಣಕ್ಕೆ ಲೆಕ್ಕ ಕೊಡಿ ಅಂತ ಅವ್ರನ್ನ ಕೇಳಿದ್ದೋ. ಆ ಪ್ರಕಾರವಾಗಿ ಈಗ ಅರ್ಧಂಬರ್ಧ ಆಗಿರೋಂಥ ಕಾಮಗಾರಿಗಳ ಸಂಬಂಧ ಅವರು ಪರಿಶೀಲನೆ ಮಾಡಿದ್ದೀವಿ. ಒಂದು ಸ್ಕಿನ್ ವಾಲ್ ಅಂದರೆ ಹಳೇ ಕಾಂಕ್ರೀಟ್ ಗೋಡೆಗೆ ಕಾಂಕ್ರೀಟ್ನ ಹಾಕ್ತಾ ಅವ್ರು ಏನಾದ್ರ ಬಗ್ಗೆ ನಾವು ಅಸಮಾಧಾನ ವ್ಯಕ್ತಪಡಿಸಿದ್ದೋ. ಅದು 45 ಅಡಿ ಗೋಡೆ, ಅದು ಸ್ಕಿನ್ ವಾಲ್ ಮಾಡಿ ಅದಕ್ಕೆ ಕಾಂಕ್ರೀಟ್ ಹಾಕಬೇಕು ಅನ್ನೋದ್ರ ಬಗ್ಗೆನೇ ಎಸ್ಟಿಮೇಟ್ ತಗೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಮತ್ತು ಒಂದಷ್ಟು 9 ದಾಖಲೆಗಳ ಮುಖಾಂತರ ನೀವು ಬಂದು ನಮಗೆ ಉತ್ತರ ಕೊಡಿ ಅಂತ ಹೇಳಿದೋ. ಆದರೆ 9 ದಾಖಲೆಗಳನ್ನ ಅವರು ತರೋದ್ರಲ್ಲಿ ವಿಫಲರಾಗಿರೋಂಥದ್ದು. ಮತ್ತು ಅದಕ್ಕೆ ಸಂಬಂಧಪಟ್ಟಂತೆಗೆ ನಾವು ಒರಿಜಿನಲ್ ಡಾಕ್ಯುಮೆಂಟ್ ತಗೊಂಬಂದಿದ್ದೀವಿ, ಜೆರಾಕ್ಸ್ ತಗೊಬರೋಕ್ಕಾಗಿಲ್ಲ ಅನ್ನೋದ್ರ ಬಗ್ಗೆನೂ ಮಾಹಿತಿ ಕೊಟ್ಟಿದ್ದಾರೆ. ನಾವು ಕಂಪ್ಲೀಟ್ ಇಡೀ ಕೆಲಸ ಎಲ್ಲ ಕಂಪ್ಲೀಟ್ ಆದಮೇಲೆ ಇಲ್ಲಿನ ಅಹಲ್ಯ ಗ್ರಾಮದ ಎಲ್ಲ ರೈತ ಬಂಧುಗಳು, ಮಾಧ್ಯಮದ ಸ್ನೇಹಿತರು ಮತ್ತು ರೈತ ಮುಖಂಡರನ್ನು ನಾವು ಕರಿತೀವಿ. 1 ರೂಪಾಯಿನೂ ಯಾವುದೇ ಕಾರಣಕ್ಕೂ ಹೆಚ್ಚು ಕಡಿಮೆ ಆಯ್ಕೆ ನಾವು ಬಿಡೋದಿಲ್ಲ ಅನ್ನೋದ್ರ ಬಗ್ಗೆ ಅಧಿಕಾರಿಗಳು ಕೂಡ ಹೇಳಿದರೆ. ನಾವು ರೈತ ಮುಖಂಡರುಗಳು ಅಹಲ್ಯ ಗ್ರಾಮದ ಪರವಾಗಿ ಹೇಳಿದ್ದೀವಿ, ಯಾವುದೇ ಕಾರಣಕ್ಕೂ ಸಾರ್ವಜನಿಕ ಹಣ 1 ರೂಪಾಯಿ ಯಾವುದೇ ಕಾರಣಕ್ಕೂ ಪೋಲ ಆಗಂಗಿಲ್ಲ. ಯಾಕಂದರೆ ಇನ್ನು ಈ ಕೆರೆಗಳನ್ನೆಲ್ಲ ಜೀರ್ಣೋದ್ಧಾರ ಮಾಡೋಕ್ಕೆ ಯಾವತ್ತೂ ದುಡ್ಡು ಬರ್ತದೆ ಅನ್ನೋದು ಗೊತ್ತಿಲ್ಲ. ಈಗಲೇ ಈ ಕೆರೆಗೆ ಇಡೀ ಅಹಲ್ಯ ಗ್ರಾಮದ ಎಲ್ಲ ಮೋರಿ ನೀರು ಇಲ್ಲಿಗೆ ಬರ್ತದೆ. ಅದ್ರ ಬಗ್ಗೆ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿ ಆ ಮೋರಿ ನೀರನ್ನ ಬೇರೆ ಕಡೆ ಬಿಡಬೇಕು ಅನ್ನೋದ್ರ ಬಗ್ಗೆನೂ ಪ್ರಸ್ತಾಪ ಇತ್ತು ನಮ್ಮದು, ಅದಾಗಿಲ್ಲ. ಮತ್ತು ಕೆಲವೊಂದು ಮೋರಿಗಳ ನೀರು ಮನೆಗಳಿಗೆ ನುಗ್ಗೋಂಥ ಪರಿಸ್ಥಿತಿ ಕೊಡಿ ಅಂತ ಹೇಳಿದ್ರು, ಅದು ಕೂಡ ಆಗಿಲ್ಲ. ಅದರ ಬಗ್ಗೆನೂ ಗಮನ ಹರಿಸ್ತಾ ಮುಂದೆ ಯಾವುದೇ ಕಾರಣಕ್ಕೂ ನಮ್ಮ ಸಾರ್ವಜನಿಕ ಹಣ 1 ರೂಪಾಯಿ ಪೋಲಾಕ್ಕೆ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಬಿಡೋದಿಲ್ಲ ಅನ್ನೋ ಒಂದು ಎಚ್ಚರಿಕೆ ಐತೆ. ಈಗ ಇಲ್ಲಿ ಕೋಡಿ ಹೋಗೋಕ್ಕೆ ಇಲ್ಲಿ ದಾರಿ ಬಿಟ್ರೆ, ಈ ಕಡೆ ಕೋಡಿ ನೀರು ಏನಾರ ಬಿದ್ದರೆ ಆ ಕಡೆ ಜಮೀನವರು ಆ ಕಡೆಗೆ ಹೋಗೋಕ್ಕಾಗಲ್ಲ. ಅಂದರೆ ನಾವು ವೈಜ್ಞಾನಿಕ ಕಾಮಗಾರಿಗಳನ್ನ ಕೇಳ್ತಾ ಇದ್ದೀವಿ, ಇನ್ನೂ ಅವೈಜ್ಞಾನಿಕ ಕಾಮಗಾರಿಗಳ ತಾಂಡವ ಇಲ್ಲಿ ನಡೀತಾ ಇರೋದು. ಇದನ್ನು ನಾವು ವಿರೋಧ ಮಾಡಿಸ್ತೀವಿ. ಮತ್ತೆ ಅಲ್ಲೊಂದು ಕೋಡಿ ಬೀಳ್ತದೆ, ಅಲ್ಲಿ ನೀರು ಕೋಡಿ ಬಂದಾಗ ಅಲ್ಲಿ ಸೇತುವೆ ಮೇಲೆ ಮಳೆ ಮತ್ತು ಜಮೀನುಗಳಿಗೆ ನುಗ್ಗುತ್ತೆ. ಆ ಸೇತುವೆ ಎತ್ತರಿಸಬೇಕು ಅನ್ನೋದ್ರ ಬಗ್ಗೆನೂ ಕೇಳಿದ್ದು, ಅದ್ರ ಬಗ್ಗೆನೂ ಯಾವುದೇ ಪ್ರಸ್ತಾಪ ಇಲ್ಲ. ಹಂಗಾಗಿ ಇದು ಕೆಲವೊಂದು ಕಡೆ ಅವೈಜ್ಞಾನಿಕ ಕಾಮಗಾರಿ ಆಗಿರೋದನ್ನ ಇಲ್ಲಿ ತೋರಿಸ್ತಾ ಇದೆ. ಮತ್ತು 9 ದಾಖಲಾತಿಗಳನ್ನ ನಾವು ತರಬೇಕಾಗಿತ್ತು, ತಂದಿಲ್ಲ. ಅದು ಬಂದ ನಂತರದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನಾವು ಹಂಚ್ಕೊಳ್ತೀವಿ.